ಹರೇ ಶ್ರೀನಿವಾಸ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಸ್ವರ್ಣಭಂಡಾರಿ ಮನೆತನದ ದುಂಡಿರಾಜರು ಜಮಖಂಡಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು. ಇವರಿಗೆ ನರಹರಿ ನಾಯಕ, ಕೃಷ್ಣಪ್ಪ ನಾಯಕ, ರಘುನಾಥ ನಾಯಕ ಮತ್ತು ಇಬ್ಬರು ಪುತ್ರಿಯರು ಜನಿಸಿದರು. ದುಂಡಿರಾಜರು ತಮ್ಮ ಜ್ಯೇಷ್ಠ ಪುತ್ರಿಯನ್ನು ಭಾರತದ ಮನೆತನದ ಸರ್ವೋತ್ತಮನಿಗೂ, ಎರಡನೇ ಪುತ್ರಿಯನ್ನು ಬನ್ನೂರು ಪ್ರಾಂತ್ಯದ ಶಾಷ್ಟಿಕ ವಂಶದ ಕಾಶ್ಯಪ ಗೋತ್ರದ ವಲ್ಲಭದೇವನಿಗೂ ಕೊಟ್ಟು ವಿವಾಹ ಮಾಡಿದ್ದರು. ದೇವಗಿರಿಯ ಯಾದವರ ಮಾಂಡಲಿಕರಾಗಿದ್ದ ಜಮಖಂಡಿ ದುಂಡಿರಾಜರು ಮತ್ತು ಅವರ ಅಳಿಯ ಸರ್ವೋತ್ತಮ ದೇವನು ಮತ್ತು ಕಿರಿಯ ಪುತ್ರ ರಘುನಾಥ ನಾಯಕರು ಬಹುಮನಿ ರಾಜ್ಯದ ಅಲ್ಲಾವುದ್ದೀನನೊಡನೆ ಯುದ್ಧ ಜರುಗಿದಾಗ ದುರ್ದೈವದಿಂದ ಸರ್ವೋತ್ತಮ ದೇವನು ಮಡಿದನು. ಈ ವಿಚಾರ ತಿಳಿದು ರಘುನಾಥ ನಾಯಕರು ಸಹಾಯಕ್ಕೆ ಬರುವಷ್ಟರಲ್ಲಿಯೇ ಅನಾಹುತ ನಡೆದೇ ಹೋಗಿತ್ತು. ರಘುನಾಥ ನಾಯಕರು ಈ ವಿಚಾರವಾಗಿ ಬಹಳವಾಗಿ ನೊಂದು ವೈರಾಗ್ಯ ತಾಳಿ ಆಸ್ತಿಯನ್ನು ಭಾಗ ಮಾಡಿ ಆಚಾರ್ಯ ಮಹಾಸಂಸ್ಥಾನಾಧೀಶರೂ ಆದ ಅಕ್ಷೋಭ್ಯ ತೀರ್ಥರಿಂದ ಪರಮಹಂಸಾಶ್ರಮ ಪಡೆದು ಸುಮಾರು ಕ್ರಿಸ್ತಶಕ 1300ರಿಂದ 63-65 ಹಾಗೆ ಜಯತೀರ್ಥ ಎಂಬ ಹೆಸರಿನಿಂದ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳಿಗೆ ವಿಖ್ಯಾತ ಟೀಕೆಗಳನ್ನು ರಚಿಸಿ ಟೀಕಾರಾಯರೆಂದು ಜಗತ್ತಿನಲ್ಲಿ ವಿಖ್ಯಾತರಾಗಿ ಕೀರ್ತಿಗಳಿಸಿ ಇಂದಿಗೂ ಭಕ್ತವೃಂದವನ್ನು ಉದ್ಧರಿಸುತ್ತಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.